ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ರಾಜ್ಯದ ವಿವಿಧೆಡೆಯಿಂದ ಬಿಎಸ್ವೈ ಅಭಿಮಾನಿಗಳು ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದವರಿಗೆ ನೀರು, ಮಜ್ಜಿಗೆ, ಬಾಳೆಹಣ್ಣು ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಕಾರ್ಯಕ್ರಮಕ್ಕೆ ಬರುವವರ ವಾಹನಗಳಿಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಸುತ್ತಲಿನ ಖಾಲಿ ಜಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯದ ಉದ್ಯೋಗಕ್ಕೂ ಸಹ 9ನೇ ತಾರೀಕು ಏನು ಯಡಿಯೂರಪ್ಪರ ಅಪ್ಪಾಜಿಯವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇವತ್ತು ಸರಿಸುಮಾರು 8 ರಿಂದ 10 ಲಕ್ಷಕ್ಕೆ ನಾವು ಊಟದ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ. ಇವತ್ತು 10 ಲಕ್ಷ ಜನಕ್ಕೂ ಸಹ ಊಟದ ವ್ಯವಸ್ಥೆ ಮಾಡಿದ್ವಿ. ಬರ್ತಕ್ಕಂಥವ್ರಿಗೆ ನೀರ್ ಬಾಟ್ಲಿ ಇರ್ಬೋದು, ಬ್ರೆಡ್ ಕೊಡೋದಿರ್ಬೋದು, ಬಾಳೆಹಣ್ಣು ಕೊಡೋದಿರ್ಬೋದು, ಮಜ್ಜಿಗೆ ಇಂದ ಹಿಡಿದು ಸಂಪೂರ್ಣ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆ ಆಗುತ್ತೆ. ಲಕ್ಷಾಂತರ ಜನ ಬಂದ್ರೆ ಈ ತರ ಏನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ಬರೋರಿಗೆ ಯಾವ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್? ಇಲ್ಲಿ ಸರಿಸುಮಾರು ಸುತ್ತಮುತ್ತ 1 ಕಿಲೋಮೀಟರ್ ಅಕ್ಕಪಕ್ಕ ಖಾಲಿ ಜಾಗಗಳನ್ನೆಲ್ಲ ನಾವು ಟ್ರಾಫಿಕ್ಗೋಸ್ಕರನೇ, ಪಾರ್ಕಿಂಗ್ಗೋಸ್ಕರನೇ ನಾವೆಲ್ಲ ಮಾರ್ಕ್ ಮಾಡಿದ್ದೀವಿ. ಏನು ತೊಂದರೆ ಆಗ್ತಿದ್ದಂಗೆ ವೆಹಿಕಲ್, ಸಾವಿರಾರು ವೆಹಿಕಲ್ ಬರ್ತಕ್ಕಂಥದ್ದು, ಲಕ್ಷಾಂತರ ವೆಹಿಕಲ್ ಬರ್ತಕ್ಕಂಥದ್ದು, ಅದಕ್ಕೆಲ್ಲ ವ್ಯವಸ್ಥಿತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ನಾವು ರೆಡಿ ಮಾಡಿದ್ದೀವಿ. ಇವತ್ತು